ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾವು ತೊಡುವಂತಹ ಉಡುಗೆ ಇದು ನಮ್ಮ ಅನುಕೂಲಕ್ಕೆ ಏರ್ಪಟ್ಟಿರುವಂಥದ್ದು. ಭಾರತದಲ್ಲಿ ಹೆಚ್ಚಿನ ಪಕ್ಷ ಪಂಚೆ ಉಡ್ತಾರೆ, ಬಿಳಿ ಪಂಚೆಯನ್ನು ದಕ್ಷಿಣ ಭಾರತದಲ್ಲಿ. ಯಾತಕ್ಕಾಗಿ ಅಂದರೆ ತಂಪಾಗಿರುತ್ತೆ ಅನ್ನುವ ಕಾರಣಕ್ಕಾಗಿ. ಅಂದರೆ ವಾತಾವರಣಕ್ಕೆ ತಕ್ಕ ಉಡುಗೆ ತೊಡುಗೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಸಾಂಸ್ಕೃತಿಕವಾಗಿ ಬಹಳ ವರ್ಷಗಳಿಂದ. ಇದು ಹತ್ತಾರು ಸಾವಿರಾರು ವರ್ಷಗಳಿಂದ. ಅದೇ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡಿದ್ರೆ ಪ್ಯಾಂಟು ಶರ್ಟ್ಗಳನ್ನ ಅವರು ತೊಡ್ತಾರೆ. ಯಾತಕ್ಕಾಗಿ? ಆ ಪ್ಯಾಂಟು ಅವರನ್ನ ಆ ಚಳಿಯಿಂದ ಕಾಪಾಡುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಕ್ರಮೇಣ ಕಾಲಕ್ರಮೇಣ, ಅದು ಮುಖ್ಯವಾಗಿ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಇವೆಲ್ಲವೂ ಅದಲು ಬದಲು ಆಗಿವೆ. ಆದರೂ ಕೂಡ ನಮ್ಮಲ್ಲಿ ಒಂದು ಧೋರಣೆ, ಸೀರೆ ಉಟ್ರೆ ಸಾಂಪ್ರದಾಯಿಕ, ಪ್ಯಾಂಟ್ ತೊಟ್ಕೊಂಡ್ರೆ ಇವರು ಗಂಡು ಬೀರಿ ಹುಡುಗಿಯರು ಅಥವಾ ಮಾಡರ್ನ್ ಹುಡುಗಿಯರು, ಇವರಿಗೆ ಸಂಪ್ರದಾಯದ ಬಗ್ಗೆ ಗೌರವ ಇಲ್ಲ, ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲ ಅನ್ನುವ ಧೋರಣೆ. ಇದನ್ನ ಹೆಚ್ಚು ಹೆಚ್ಚು ಚಲನಚಿತ್ರಗಳಲ್ಲಿ ಪ್ರಚೋದಿಸೋದು ಹೌದು. ಹೇಗೆ ಒಂದು ಹೆಣ್ಣನ್ನ ನಿಯಂತ್ರಣಕ್ಕೆ ತಗೋಬೇಕು ಅಂದ್ರೆ ಅವಳನ್ನ ಪ್ಯಾಂಟ್ ಹಾಕೊಳ್ಳೋದನ್ನ ಬಿಡಿಸಿ ಸೀರೆ ಉಡಿಸ್ಬಿಟ್ರೆ ಅವಳು ಭಾರತೀಯ ನಾರಿ ಅನ್ನುವ ಒಂದು ಧೋರಣೆಯನ್ನ ಚಲನಚಿತ್ರಗಳಲ್ಲೂ ಅನೇಕ ಸಾರಿ ಪ್ರತಿಪಾದಿಸ್ತಾರೆ, ಅದನ್ನ ಪ್ರಚೋದಿಸ್ತಾರೆ, ಆ ಥರ ಭಾವನೆಗಳನ್ನ. ನನ್ನ ಪ್ರಕಾರ ನಾವು ತೊಡುವಂತಹ ಬಟ್ಟೆ ಅದು ನಮ್ಮ ಅನುಕೂಲಕ್ಕಿರಬೇಕು, ನಮಗೆ ಅನುಕೂಲವಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ಅದನ್ನ ಬಿಟ್ರೆ ಅದಕ್ಕೆ ಬೇರೆ ರೀತಿಯ ಸಾಂಸ್ಕೃತಿಕ ಲೇಪಗಳನ್ನ ಹಚ್ಚೋದು ನನಗೆ ಅಷ್ಟು ಸಮಂಜಸ ಅಂತ ಅನ್ಸೋದಿಲ್ಲ. ಯಾತಕ್ಕಾಗಿ ಈ ವಿಚಾರವನ್ನ ಇವತ್ತು ನಾನು ಬದುಕು ಜಟಕಾಬಂಡಿಯಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಕ್ರಮೇಣ ಈ ಕಥೆ ಮುಂದುವರಿತಾ ಗೊತ್ತಾಗುತ್ತೆ. ನಮ್ಮೊಂದಿಗೆ ಇವತ್ತು ಯಾರು ಮಾತನಾಡಲು ಬಂದಿದ್ದಾರೆ, ಅವರ ಸಮಸ್ಯೆ ಏನು, ಹೇಗೆ ಬಗೆಹರಿಸಬಹುದು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇವತ್ತಿನ ಬದುಕು ಜಟಕಾಬಂಡಿಗೆ ಆದರದ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರ ಬಾಳಿನಲ್ಲೂ ದಾಂಪತ್ಯ ಜೀವನ ತುಂಬಾನೇ ಮುಖ್ಯವಾದ್ದು. ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇದ್ರೆ ಮಾತ್ರ ಅದು ಸ್ವರ್ಗ. ಅದನ್ನು ಬಿಟ್ಟು ಇಬ್ಬರೂ ಅವರವರ ಇಚ್ಛೆಯಂತೆ ಬಾಳಲು ಮುಂದಾದರೆ ಆ ಸಂಸಾರದಲ್ಲಾಗುವ ತೊಂದರೆಗಳೇನು, ಅದರಲ್ಲೂ ಎಳೆ ಮನಸ್ಸಿನ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ ಇಂದಿನ ಸಂಚಿಕೆಯನ್ನು. ಇವತ್ತಿನ ಬದುಕು ಜಟಕಾಬಂಡಿಗೆ ತಮ್ಮ ಅಳಲನ್ನ ತೆಗೆದುಕೊಂಡು ಬಂದಿರುವಂತಹವರು ಮಂಜುಳಾ ಅವರ ಕಥೆ ಏನು ಕೇಳೋಣ ಬನ್ನಿ. ಮೊದಲಿಗೆ ನಾನು ಮಂಜುಳಾಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮಸ್ಕಾರ. ಮಂಜುಳಾ ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಎಲ್ಲಿಯವರಮ್ಮ ನೀವು? ಬನಶಂಕರಿ. ಕೆಲ್ಸಕ್ಕೆ ಹೋಗ್ತೀರೇನು? ಹೋಗ್ತಾ ಇದೀನಿ ಮೇಡಮ್. ಏನ್ ಕೆಲಸ ಮಾಡ್ತೀರಾ? ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ತವರು ಮನೆ ಎಲ್ಲಮ್ಮ ಮಂಜುಳಾ? ಬನಶಂಕರಿನೇ, ಅಲ್ಲೇ ಭವಾನಿ ನಗರ ಅಂತ. ಯಾರಿಗೆ ಮದುವೆ ಮಾಡ್ಕೊಟ್ಟಿದ್ದು? ವೆಂಕಟೇಶ್ ಅನ್ನೋರ್ಗೆ. ಏನ್ ಮಾಡ್ತಾರ ಅವ್ರು? ವೆಂಕಟೇಶ್ ಸೀರಿಯಲ್ ಸೆಟ್ ಆಗ್ತಾರೆ. ಸೀರಿಯಲ್ ಸೆಟ್ ಆಗ್ತಾರೆ. ಎಲೆಕ್ಟ್ರಿಷಿಯನ್. ಓಕೆ. ಎಷ್ಟು ವರ್ಷ ಆಯ್ತಮ್ಮ? 12 ವರ್ಷ ಆಯ್ತು. 12 ವರ್ಷ. ಎಷ್ಟು ಜನ ಮಕ್ಕಳಮ್ಮ? 2 ಮಕ್ಕಳು. ಎಷ್ಟು ವಯಸ್ಸು ಮಕ್ಕಳಿಗೆ? ಒಬ್ಬನಿಗೆ 11 ವರ್ಷ, ಒಬ್ಬನಿಗೆ 9 ವರ್ಷ. ಏನ್ ಸಮಸ್ಯೆ ಮಂಜುಳಾ? ಮಕ್ಕಳು ಬೇಕಂತ ಬಂದಿದ್ದೀನಿ ಮೇಡಮ್. ಮಕ್ಕಳು ಬೇಕು. ಯಾಕೆ? ಮಕ್ಕಳು ಎಲ್ಲಿ? ಮಕ್ಕಳು ಗಂಡನ ಹತ್ರ ಇದ್ದಾರೆ. ಗಂಡನ ಹತ್ರ ಇದ್ದಾರೆ. ನೀವ್ ಯಾತಕ್ಕಾಗಿ ಗಂಡನಿಂದ ದೂರ ಆಗಿದ್ದೀರಿ? ಅವ್ರು ತುಂಬಾ ಅನುಮಾನ ಪಡೋದು, ಹೊಡೆಯೋದು. ಆಲ್ರೆಡಿ ಅವ್ರಿಗೆ ಮದ್ವೆ ಒಂದಾಗಿತ್ತು. ಸ್ವಂತ ಮುಂಚೆ ಒಂದು ಮದುವೆ ಆಗಿತ್ತಾ? ಆದ್ರೆ ನಮಗಿಂತ ತುಂಬಾ ದೊಡ್ಡವರ? ಹಾ, ದೊಡ್ಡವರು. ಅವರು ನನಗೆ ಮದ್ವೆ ಮಾಡಿದ ವಿಷಯನ ನಮಗ್ ಗೊತ್ತಿಲ್ಲ. ಮುಂಚೆ ಮದುವೆ ಆಗಿದ್ ನಿಮ್ಗೆ ಗೊತ್ತೇ ಇಲ್ಲ ನಮ್ಗೆ. ಗೊತ್ತೇ ಇಲ್ದಿರಂಗೆ ವಯಸ್ಸಿಗೆ ಬಂದು 3 ತಿಂಗಳ ಇದ್ದಿದ್ ನಾನು. ಅವಾಗ ನಮ್ಮ ಮನೆಗೆ ಯಾರಿಗೂ ಮದುವೆ ಮಾಡ್ಕೊಡಕ್ ಇಷ್ಟ ಇರ್ಲಿಲ್ಲ. ನೀವ್ ಎಷ್ಟು ಜನಮ್ಮ ಮನೆಯಲ್ಲಿ? 2 ಹೆಣ್ಮಕ್ಳು, ಒಬ್ಬ ಗಂಡು ಹುಡುಗ. ಸರಿ ಸರಿ. ನಿಮ್ಗೆ ಅಕ್ಕನ ತಂಗಿನ? ಅಕ್ಕ. ಮದುವೆ ಮಾಡ್ಕೊಂಡು ಹೋದ್ರು. ಮದುವೆ ಮಾಡ್ಕೊಂಡು ಹೋಗಿ ಒಂದ್ 6-7 ತಿಂಗಳಿಗೆ ಅವ್ರ ಮದುವೆ ಆಗಿರೋ ವಿಷಯ ಗೊತ್ತಾಯ್ತು ನನಗೆ. ಮೊದಲನೇ ಮದುವೆ ಆಗಿರೋ? ಮೊದಲನೇ ಮದುವೆ ಆಗಿರೋ ಸ್ವಂತ ಅಕ್ಕನ ಮಗಳನ್ನೇ. ಆಮೇಲೆ ಗೊತ್ತಾದ್ಮೇಲೆ ಅವ್ರೆಲ್ಲಮ್ಮ? ಅವರು ಅಲ್ಲೇ ಇದಾರೆ. ನಿಮ್ ಗಂಡನ ಜೊತೆನೇ ಇದಾರ? ಜೊತೆಲಿಲ್ಲ, ಅದೇ ಊರಲ್ಲಿ ಇದಾರೆ. ಓಕೆ. ನಮ್ಗೆ ಗೊತ್ತಾಯ್ತು. ನಾನು ಕೇಳಿದೆ, ಈ ತರ ಎಲ್ಲ ಮದ್ವೆ ಆಗಿದೆ, ಜನ ಹೇಳ್ತಾ ಇದ್ರು, ಆದ್ರೆ ನಾನು ಕೇಳಿಲ್ಲ. ಏನು ಅಂತ ಹೇಳಿದ್ಕೆ, ಇಲ್ಲ ಅವ್ರ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ, ಅವಳು ಮದ್ವೆ ಆಗಿ 3 ತಿಂಗಳಿಗೆ ಯಾರನ್ನ ಕರ್ಕೊಂಡು ಓಡೋಗ್ಬಿಟ್ಲು, ಆಮೇಲೆ ನಾವು ನಿನ್ನ ಮದ್ವೆ ಮಾಡ್ಕೊಂಡಿದ್ದೇವೆ ಅಂತ. ಸರಿ, ನಮ್ಗಾದ್ರೆ ಅವಾಗ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತಲ್ವ. ಮಕ್ಳು ಇರ್ಲಿಲ್ವಾ? ಮೊದಲನೇ ಮಕ್ಳು ಇರ್ಲಿಲ್ಲ, 3 ತಿಂಗಳೇ ಅವಳು ಇದ್ದಿದ್ದು. ಆಮೇಲೆ ನೀವು ವಿಚಾರಿಸಿದ್ರ 3 ತಿಂಗಳ ಇದ್ದಿದ್ದು ಎಷ್ಟು ವರ್ಷ ಇದ್ದಿದ್ದು? ಹಾ, ವಿಚಾರಿಸ್ತಾವ. 3 ತಿಂಗಳ ಅಂತ ಇದ್ದಿದ್ದು. ಅಕ್ಕಪಕ್ಕದಲ್ಲಿ ಎಲ್ಲಾನು ವಿಚಾರಿಸ್ತಾವ. 3 ತಿಂಗಳು ಬೇರೆಯವ್ರ ಜೊತೆ ಹೊರಟೋಗಿದ್ ನಿಜಾನ? ಹೋಗಿರೋದ್ ನಿಜಾನೆ. ಸರಿ. ಆಮೇಲೆ ಇವ್ರದ್ದೇನೇನೋ ಜಗಳ ಎಲ್ಲ ಆಗಿ
ಇವರು ಡೈವರ್ಸ್ ಕೊಟ್ಟಿಲ್ಲ ಏನಿಲ್ಲ, ಸುಮ್ಮನೆ ಸ್ಟೇಷನಲ್ಲಿ ಹೋಗಿ ಅವ್ರ ತಂಟೆಗೆ ಇವ್ರು ಬರಬಾರ್ದು, ಇವ್ರ ತಂಟೆಗೆ ಅವ್ರು ಬರಬಾರ್ದು ಅಂತ ಒಂದು ಬರ್ಸ್ಕೊ ಬಂದಿರೋದು. ಆಮೇಲೆ ಇವಾಗ ನಮ್ಮ ಚಿಕ್ಕ ಹುಡುಗ ಹುಟ್ಟಿ ಒಂದು 2-3 ವರ್ಷ ಆದ್ಮೇಲೆ ಚೆನ್ನಾಗೇ ಇದ್ದು, ಆದ್ರೆ ಅನುಮಾನ ಪಡ್ತಾ ಇದ್ರು, ಜಗಳ ಅದೆಲ್ಲ ಇದ್ದೇ ಇತ್ತು, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಾನಿದ್ದೆ. ಇವಾಗ 2 ವರ್ಷದ ಹಿಂದೆ ತಿರ್ಗಾ ಅವ್ರಿಬ್ರಿಗೂ ಕಲೆಕ್ಷನ್ ಸೆಟ್ ಆಗಿದೆ. ಮೊದಲನೇವ್ರಿಗೂ ನಿಮ್ಮ ಯಜಮಾನ್ರು ಮೊದಲನೇವ್ರು ಅಂದ್ರೆ ಅವ್ರ ತಂಟೆಗೆ ಇವ್ರು ಹೋಗ್ತಾ ಇರ್ಲಿಲ್ಲ, ಅವ್ರ ಅಕ್ಕನ ಜೊತೆ ಮಾತಾಡೋದು, ಅವ್ರ ಅಕ್ಕನ ಮಕ್ಳ ಜೊತೆ ಮಾತಾಡೋದು. ಇವಾಗ ಅವ್ರ ಅಕ್ಕನ ಮಗಳು ಇನ್ನೊಬ್ಳು ಇದ್ದಾಳೆ, ಅವ್ರಿಗೆ 12 ಜನ ಮಕ್ಳು. ಆ ಹುಡುಗಿನ ತಂದ್ಕೋಬೇಕಂತ ನನ್ನ ಮನೆಗೂ ಸೇರಿಸ್ತಾ ಇಲ್ಲ, ನೀನೇ ಬಾ ಅಂದ. ಅವ್ರಪ್ಪ ಸತ್ತಿರೋಗಿ ಇನ್ನೇನು 15 ದಿನ ಆಯ್ತು. ನಮ್ಮಪ್ಪ ಈ ತರ ತೀರೋಗ್ಬಿಟ್ರು, ಬಾ ಅಂತ ಹೇಳಿದ್ರು. ನಾನು ಮನೆ ಕೆಲಸ ಮಾಡ್ತಾ ಇದ್ದೆ, ಅವ್ರಿಗೆ ಹೇಳ್ಬಿಟ್ಟು ಈ ತರ ನಮ್ಮ ಮಾವು ತೀರೋಗಿದ್ದಾರೆ, ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟೆ. ಅಲ್ಲಿ ಹೋಗಿ ಕಾರ್ಯ ಮಾಡಿ ಎಲ್ಲ ಮಣ್ಣೆಲ್ಲ ಆಯ್ತು. ಇನ್ನು ತಿರುಗಿ ಬರೋವಾಗ ನಮ್ಮ ತಂಗಿನೂ ಕರ್ಕೊಂಡು ಹೋಗಿದ್ದೆ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಹೋಗಿದ್ದೆ. ನಮ್ಮ ತಂಗಿ ಇತ್ಕೊಂಡು ಸರಿ ಮಾವ ಹೋಗ್ತೀನಿ ನಾನು ಅಂತ ಹೇಳಿದ್ರು. ನಾನು ಹೋಗ್ತೀನಿ ಅಂತ ಕೂಡ ಹೇಳಿಲ್ಲ, ನಾನು ನನ್ನ ತಂಗಿ ಮಾತಾಡ್ಕೊಂಡೇ ಹೋದ. ನಿಮ್ಮ ಮಾವ ಏನಾದ್ರು ಇಲ್ಲೇ ಇದ್ಬಿಡು ಅಂದ್ರೆ, ಹೆಂಗಿದ್ರು ಒಂದು ಕೆಟ್ಟ ಕಾರ್ಯ ಇದ್ರಲ್ಲಿ ಒಂದು ಒಳ್ಳೆ ಕಾರ್ಯ ಆಗಲಿ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ. ಅಲ್ಲಿ ಹೋಗಿದ ತಕ್ಷಣ ಅವರು ಮೊದಲು ಮದುವೆ ಮಾಡ್ಕೊಂಡಿದ್ರಲ್ಲ, ಅವ್ರ ಅಣ್ಣ ಬಂದಾಗನೇ ಕೆಟ್ಟ ಮಾತು ನನ್ನ ಬೈದ್ಬಿಟ್ಟು ಕಪಾಳ ಕೊಡ್ದ್ಬಿಟ್ಟ ನಿಮಗೆ, ನನಗೆ. ಇವನು ಗಂಡನಾದನ ಅಲ್ಲೇ ಇದ್ದವ್ರಿಗೂ ನೀನೇಂತ ನನ್ನ ಹೆಂಡ್ತಿನ ಹೊಡಿತೀನ ಅಂತ ಒಂದು ಮಾತು ಕೇಳಿಲ್ಲ ಮೇಡಮ್. ನಾನು 12 ವರ್ಷ ಅವನ ಹತ್ರ ಸಂಸಾರ ಮಾಡಿ ಏನ್ ಪ್ರಯೋಜನ ಬಂತು? ಪಟ್ಟ ಬೇರೆ ಕಟ್ಟಿದ್ದಾರೆ ನನಗೆ, ಅವಳು ಮಕ್ಕಳು ಕೂಡ ಹೇಳ್ಕೊಟ್ಟಿದ್ದಾರೆ. ಮಕ್ಳು ಬರ್ತಾ ಇದ್ರೆ ಸ್ಕೂಲ್ ಹತ್ರ ನನ್ನ ಮಾತಾಡಕ್ ಬಿಡಲ್ಲ ಅಂತಾನೆ. ಒಂದ್ಸರಿ ಹೋದಾಗ ಚೆನ್ನಾಗಿ ಮಾತಾಡಕ್ ಬಿಟ್ಟ, ಆಮೇಲೆ ಇನ್ನೊಂದ್ಸರಿ ಟೀಚರ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಅವ್ರಮ್ಮ ಒಂದ್ ಮಕ್ಕಳನ್ನ ಕಳಿಸ್ಬೇಡ್ರಿ ಅಂತ. ಈಗ ಯಾರ ಜೊತೆ ಇದ್ದೀರಿ ಮಂಜು? ಅಮ್ಮನ ಜೊತೆ ಇದ್ದೀನಿ. ಈಗ ಮಕ್ಕಳನ್ನ ಯಾರು ನೋಡ್ಕೋತಾ ಇದಾರಮ್ಮ? ಅವರೇ ನೋಡ್ಕೋತಾ ಇದಾರೆ. ಅದ್ ಹೆಂಗಾಗತ್ತಮ್ಮ, ಚಿಕ್ಕ ಮಕ್ಕಳನ್ನ ಗಂಡಸ್ರು ಅವ್ರ ಅಕ್ಕನ ಮಕ್ಳು ಇದಾರಲ್ವಾ ಮೇಡಮ್, ಅವ್ರು ಬಂದು ಮನೇಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು, ಅದೇ ಮದ್ವೆ ಆಗ್ಬೇಕಂತ ಇದ್ದಾಳಲ್ಲ ಹುಡುಗಿ, ಹುಡುಗಿ ಬಂದು ಚಿಕ್ಕವರು, ಆ ಹುಡುಗಿ ಬಂದು ಅವ್ರ ಮನೆಗೆ ಇದ್ದಾಳೆ, ಅಡಿಗೆ ಮಾಡ್ಕೊಡೋದು ಅವ್ರ ಮನೆಗೆ ಇದ್ದಾರೆ. ಆದ್ರೆ ಇವ್ರು ಒಂದ್ಸರಿ ನನ್ಗೆ ಭಯ ಇಟ್ಟಿದ್ರು, ನಾನು ಬಂದು 2-3 ತಿಂಗಳಿಗೆ ಇದ್ರು, ನೀನ್ ಬರ್ದ ಹೋದ್ರೆ ನಾನು ಮದುವೆ ಆಗ್ತೀನಿ ಅಂತ. ನಾನು ಹೇಳ್ದೆ, ನಿನಗೇನು ಬರ್ಕೊಡೋದಿಲ್ಲ, ನೀನ್ ಬೇಡ ಅಂತಾನು ಹೇಳ್ತಾನೆ. ನೀನ್ ಬಂದು ನನ್ನ ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಹೊಡೆದೆ, ಇಷ್ಟೆಲ್ಲ ಅವಮಾನ ಮಾಡಿದೆ, ಪಟ್ಟನೂ ಕಟ್ಬಿಟ್ಟೆ. ನಮ್ಮ ತಾಯಿ ಮನೆಗೆ ಬಂದಿದ್ದಿನೇನೆ ನಿನ್ ಮಗಳನ್ನ ಯಾವನ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ, 50,000 ರೂಪಾಯಿ ಎತ್ಕೊಂಡು, ಒಡವೆ ಎಲ್ಲ ಎತ್ಕೊಂಡು ಅಂತ ಊರೆಲ್ಲ ಪುಕಾರ್ ಮಾಡಿದ್ದಾನೆ. ನಮ್ಮ ಅಮ್ಮರ ಅವಾಗ ಫೋನ್ ಮಾಡಿದ್ರು ನನಗೆ, ಎಲ್ಲಮ್ಮ ಇದೆಯಾ, ಈ ಥರ ನಿನ್ನ ಗಂಡ ಹೇಳ್ತಾ ಇದ್ದಾನಂತ. ಅಮ್ಮ ಈ ಥರ ಎಲ್ಲ ಆಯ್ತಮ್ಮ, ಅಲ್ಲಿ ಹೊಡೆದು ಬಡ್ದು ಹಿಂಗೆಲ್ಲ ಮಾಡಿದೆ, ನಾನು ಬರ್ತಾ ಇದ್ದೀನಮ್ಮ ಅಂತ. ಈ ಥರ ಎಲ್ಲ ಹೇಳ್ತಾ ಇದ್ದಾನಮ್ಮ, ನೀನು ಎಲ್ಲೂ ಹೋಗ್ಬೇಡ, ಮನೆಗೆ ಬಂದ್ಬಿಡೋದೇನು, ಇಲ್ಲಾಂದ್ರೆ ನಿನ್ನ ಮೇಲೆ ದೊಡ್ಡ ನಿಷ್ಠೂರ ಬರುತ್ತೆ ಅಂತ. ನಾನು ಮನೆಗೆ ಬಂದೆ, ಅವಾಗ ಎಲ್ಲರಿಗೂ ಸಂಬಂಧ ಇರೋರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾನೆ, ನನ್ನ ಹೆಂಡತಿ ಯಾವನ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ. ಆ ಹುಡುಗಿ ಯಾವಾಗ್ಲಿಂದ ನಿಮ್ಮ ಮನೆಗೆ ಬರ್ತಾಳಮ್ಮ? ಆ ಹುಡುಗಿ ಸುಮಾರು 1 ವರ್ಷದಿಂದನು. ನೀವು ತಡೀಲಿಲ್ವಾ? ನಾನು ತಡೆದ್ರೆ ನಮ್ಮ ಅಕ್ಕನ ಮಕ್ಕಳ ಜೊತೆ ನಾನು ಮಾತಾಡ್ತೀನಿ, ನೀನೇನು ಕೇಳೋದು ಅನ್ನೋದು. ಏನಾದ್ರು ನಾನು ಒಂದು ಮಾತಾಡಿದ್ರೆ ಹೋಗ ಅವ್ರ ಅಕ್ಕ. ಆ ಹುಡುಗಿ ಹೆಸರೇನು? ರಾಜೇಶ್ವರಿ ಅಂತ. ಈಗ ಏನ್ ಬೇಕು ಮಂಜುಳಾ? ನನ್ಗೆ ಮಕ್ಕಳು ಬೇಕು ಮೇಡಮ್. ಗಂಡ ಬೇಡ ಮೇಡಮ್. ಯಾಕಮ್ಮ? ಗಂಡ ಬೇಡ ಮೇಡಮ್, ಅವನ ಹತ್ರ 12 ವರ್ಷ ಸಂಸಾರ ಮಾಡಿದೆ ನಾನು, ಹೆಚ್ಚು. ನನ್ಗೆ ಮಕ್ಕಳು ಬೇಕಷ್ಟೆ. ಜಟಕ